ನಿಮ್ ಮನೆ ಪಕ್ಕದ ರೋಡಲ್ಲಿ ಇಬ್ರು ಹುಚ್ಚರಿದ್ದಾರೆ, ಅವರು ಮಚ್ಚು ಕಲ್ಲು ತಗೊಂಡು ಹೊಡೆದಾಡ್ಕತಾ ಇದಾರೆ. ನೀವು ಆಚೆ ಎಲ್ಲಾದ್ರೂ ಪಕ್ಕದೂರ್ಗ್ ಹೋಗ್ಬೇಕು ಅಂದ್ರೆ ಅದೇ ದಾರಿಲಿ ಅವ್ರ ಮನೆ ಮುಂದೆನೆ ಹೋಗ್ಬೇಕು, ಬೇರೆ ದಾರಿನೇ ಇಲ್ಲ ಅಂತ ಅನ್ಕೊಳ್ಳಿ. ಇನ್ಶೂರೆನ್ಸ್ ಕಂಪ್ನಿಯವರು ಹುಚ್ಚ ಕಲ್ಲು ಹೊಡೆದು ಕಾರ್ ಹಾಳು ಮಾಡಿದ್ರೆ ದುಡ್ಡು ಕೊಡಕ್ ನನಗೇನು ಹುಚ್ಚ ಅಂತ ಕೇಳ್ತಾ ಇದಾರೆ. ಇವಾಗ ನೀವು ಅವ್ರ ಮನೆ ಮುಂದೆ ಹೊಸದಾಗಿ EMI ಅಲ್ಲಿ ತಗೊಂಡಿರೋ ಬೆನ್ಸ್ ಕಾರು ತಗೊಂಡು ಹೋಗ್ತೀರಾ? ಬುದ್ಧಿ ಇರೋ ಯಾವ ವ್ಯಕ್ತಿ ಆದ್ರೂ ಅಂತ ಬಂಡ ಧೈರ್ಯ ಮಾಡಲ್ಲ. ಅದೇ ಮ್ಯಾಟ್ರು. US ಮತ್ತೆ ಇರಾನ್ ಮಧ್ಯ ಮಿಡಲ್ ಈಸ್ಟ್ ಅಲ್ಲಿ ನಡೀತಿರೋ ಯುದ್ಧದಲ್ಲಿ ಹಾರ್ಮೋಸ್ ಜಲಸಂಧಿ ಬ್ಲಾಕ್ ಆಗಿರೋದ್ರಿಂದ ಶಿಪ್ ಗಳೆಲ್ಲ ಸಾಲಾಗಿ ನಿಂತ್ಕೊಂಡ್ಬಿಟ್ಟಿದಾವೆ. ಇವಾಗ ಇರಾನ್ ನೋಡಿದ್ರೆ ಯಾವ್ದಾದ್ರು ಶಿಪ್ ಈ ದಾರಿ ಮುಖಾಂತರ ಹೋಗಕ್ ನೋಡಿದ್ರೆ ಶಿಪ್ ಹಾರ್ಬರ್ ತಲುಪಲ್ಲ ಅಂತ ವಾರ್ನ್ ಮಾಡಿದ್ದಾರೆ. ಹಂಗೂ ಏನಾದ್ರೂ ಬಂಡ ಧೈರ್ಯ ಮಾಡಿ ಹೋಗೋಣ, ಏನಾದ್ರೂ ಅಟ್ಯಾಕ್ ಆದ್ರೆ ಇನ್ಶೂರೆನ್ಸ್ ಆದ್ರೂ ಕ್ಲೈಮ್ ಆಗುತ್ತಲ್ಲ ಅಂತ ಹೇಳಿ ವ್ಯಾಪಾರಿಗಳು ಯೋಚನೆ ಮಾಡಕ್ ನೋಡಿದ್ರೆ ಇವಾಗ ಇನ್ಶೂರೆನ್ಸ್ ಕಂಪ್ನಿ ಕೂಡ ಶಾಕ್ ಕೊಟ್ಟಿದೆ. US ಇರಾನ್ ಮಧ್ಯೆ ನಡೀತಾರೋ ಯುದ್ಧದಲ್ಲಿ ಏನಾದ್ರೂ ಶಿಪ್ಸ್ ಗಳು ಹೋಗಿ ಡ್ಯಾಮೇಜ್ ಆದ್ರೆ ನಾವಂತೂ ದುಡ್ಡು ಕೊಡಲ್ಲ ಅಂತ ಹೇಳಿ ಇನ್ಶೂರೆನ್ಸ್ ಕಂಪ್ನಿಗಳು ಹೇಳ್ತಾ ಇದಾವೆ. ಇವಾಗ ಲಾಭಕ್ಕೋಸ್ಕರ ವ್ಯಾಪಾರ ಮಾಡ್ತಾ ಇರೋರು ನಷ್ಟ ಆಗುತ್ತೆ ಅಂತ ಗೊತ್ತಿದ್ರು ಆ ಕೆಲ್ಸಕ್ಕೆ ಕೈ ಹಾಕ್ತಾರ? ಕಾದಿರಾಂಚ್ ಮೇಲೆ ಬೇಕು ಅಂತ ಕುತ್ಕೊಂಡು ಬ್ಯಾಗ್ ಸುಟ್ಕೊಳ್ಳೋ ಮಿಸ್ಟೇಕ್ ಅನ್ನ ಬಿಸ್ನೆಸ್ ಮಾಡೋರು ಮಾಡಲ್ಲ. ಇವಾಗ ಅಲ್ಲಿನ ಪರಿಸ್ಥಿತಿ ತಣ್ಣಗಾಗೋವರೆಗೂ ಇಲ್ಲ ಶಿಪ್ಸ್ ಗಳಿಗೆ ಕಂಪ್ಲೀಟ್ ಆಗಿ ಸೇಫ್ಟಿ ಅನ್ಸೋವರೆಗೂ ಶಿಪ್ಸ್ ಅಲ್ಲಿಂದ ನಮ್ಮ ಹಾರ್ಬರ್ ಗಳಿಗೆ ಬರಲ್ಲ. ಅಲ್ಲಿವರೆಗೂ ಅದೇ ಶಿಪ್ಮೆಂಟ್ ನಂಬ್ಕೊಂಡು ಕಾಯ್ಕೊಂಡ್ ಕೂತಿದ್ದವ್ರ ಕತೆ ಅಷ್ಟೇ.